ಸ್ಕೂಲು ಕಾಲೇಜಲ್ಲಿ ಮಾತಾಡೋದು ಬರೀ ಡಿಗ್ರಿ ತಗೋ, ಮಾರ್ಕ್ಸ್ ಕಾರ್ಡ್ ತಗೋ, ಫಸ್ಟ್ ಕೆಲ್ಸಕ್ಕೆ ಸೇರ್ಕೋ ಅಂತ ಹೇಳ್ತಾರೆ ಹೊರತು ಇರೋ ದುಡ್ಡನ್ನ ದುಡಿಸ್ಕೊಂಡು ದುಡ್ಡು ಮಾಡೋದು ಹೇಗೆ ಅಂತ ಎಲ್ಲೂ ಯಾವ ಸ್ಕೂಲಲ್ಲೂ ಹೇಳ್ಕೊಡಲ್ಲ. ಸೊ ಯಾರೇ ಶೇರ್ ಮಾರ್ಕೆಟಲ್ಲಿ ಫುಲ್ ಟೈಮ್ ಟ್ರೇಡರ್ ಆಗಬೇಕಂದ್ರೆ ಅಟ್ಲೀಸ್ಟ್ ನಿಮ್ಮ ಫ್ಯಾಮಿಲಿಗೆ 2 ವರ್ಷ ಎಷ್ಟು ಖರ್ಚು ಬರುತ್ತೋ ಅಷ್ಟು ದುಡ್ಡನ್ನ ಸೈಡ್ಗೆ ಇಟ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಫುಲ್ ಟೈಮ್ ಟ್ರೇಡರ್ ಆಗಬೇಕು. ಸರ್ಕಾರಕ್ಕೆ ಏನ್ ಮಾಡ್ತಾರೆ, ದೊಡ್ಡ ದೊಡ್ಡ IT ಕಂಪ್ನೀಸ್ ಆಗಲಿ, ದೊಡ್ಡ ದೊಡ್ಡ ಒಂದು ಎನಿ ಕಂಪನಿ ಇನ್ ಇಂಡಿಯಾ ಒಳ್ಳೆ ಲಾಭ ಮಾಡಿದ್ರೆ ಏನ್ ಮಾಡ್ತಾರೆ, ಆದಷ್ಟು ಆ ದುಡ್ಡನ್ನ ತಗೊಂಡೋಗಿ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಲೆಟ್ಸ್ ಆರ್ಬಿಟ್ರೇಜ್ ಅಂತ ಇನ್ನೊಂದು ಟೆಕ್ನಿಕ್ ಇದೆ. ಆರ್ಬಿಟ್ರೇಜ್ ಅಲ್ಲಿ ತಿಂಗಳಿಗೆ 0.5% ಇಲ್ಲ 1% ಆರಾಮ್ಸೆ ದುಡಿಬಹುದು. 31% ಇಟ್ಸ್ ಅ ವೆರಿ ಬಿಗ್ ರಿಟರ್ನ್ಸ್ ತಾನೆ. ಈ ತರ ಶ್ರೀಮಂತರು ಶೇರ್ ಮಾರ್ಕೆಟ್ ಅಲ್ಲಿ ಸೇಫ್ ಆಗಿ ಬಾಂಡ್ ಅಲ್ಲಿ ಹಾಕ್ತಾರೆ, ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಹಾಕ್ತಾರೆ, ಅದನ್ನ ಪ್ಲೆಡ್ಜ್ ಮಾಡ್ತಾರೆ. ಅಲ್ಲಿ ಬಂದ್ಬಿಟ್ಟು ಆಪ್ಷನ್ ಸೆಲ್ಲಿಂಗ್ ಮಾಡಿ, ಆಪ್ಷನ್ ಸೆಲ್ಲಿಂಗ್ ಅಲ್ಲಿ 1 or 2% ಮಾಡ್ಕೊಂಡು ಎಂಡ್ ಆಫ್ ದ ಇಯರ್ ಒಂದು 25-30% ಮಾಡ್ಕೊಂಡು ದೇ ಆರ್ ಎವ್ರಿ 3 years ದೇ ಆರ್ ಡಬಲಿಂಗ್. ನಾಲೆಜ್ ಇಲ್ದಿರೋರು ಇರೋ ಬರೋ ದುಡ್ಡನ್ನ ಕಳ್ಕೊಂಡು ಶೇರ್ ಮಾರ್ಕೆಟ್ ಸರಿ ಇಲ್ಲ, ಇದು ಗ್ಯಾಮ್ಲಿಂಗು, ಇದು ಸೆಟ್ ಆಗಲ್ಲ ಅಂತ ಬಿಟ್ಟು ಹೋಗ್ತಾ ಇರ್ತಾರೆ. ನಿಮ್ ದುಡ್ಡನ್ನ ಡಬಲ್ ಮಾಡ್ಕೊಳ್ಳೋ ಅಷ್ಟು ಶಕ್ತಿ ನೀವು ಕಲ್ತ್ಕೊಂಡ್ರೆ 3 yearsಗೆ ಸೊ ನಿಮ್ಮ ಹತ್ರ ಇರೋ 10-20 ಆಗುತ್ತೆ, 20-40 ಆಗುತ್ತೆ, 40-80 ಆಗುತ್ತೆ. ಈ ತರ ನಾವು ವಿತಿನ್ 10-12 years ಅಲ್ಲಿ ವಿಲ್ ಬಿ ಸಮ್ವೇರ್. ಸೊ ನಾವು ನಮ್ಮ ಮಕ್ಕಳಿಗೆ ಏನ್ ಹೇಳ್ಕೊಡ್ಬೇಕಂದ್ರೆ, ನಮ್ಮ ಮಕ್ಕಳಿಗೆ ₹1 ನಾವು ದುಡ್ಡು ಕೊಟ್ರೆ ಅದನ್ನ ₹2 ಮಾಡ್ಬೇಕು. ಎಷ್ಟು ವರ್ಷದಲ್ಲಿ? 3 ವರ್ಷದಲ್ಲಿ. ಏನಾದ್ರೂ ಮಾಡು, ಬಿಸ್ನೆಸ್ ಮಾಡು, ಮ್ಯಾಜಿಕ್ ಮಾಡು, ಏನಾದ್ರೂ ಮಾಡು, ನಿನ್ಗೆ ₹1 ಕೊಟ್ರೆ ₹2 ಬೇಕು. ಎಷ್ಟು ವರ್ಷದಲ್ಲಿ? 3 years ಅಲ್ಲಿ. ನೆಕ್ಸ್ಟ್ 30 years ಅಲ್ಲಿ ನಿಮ್ಮ ಹತ್ರ ಒಂದು ಮನೆ ಇದ್ರೆ 1000 ಮನೆ ಬರುತ್ತೆ. 1 ಲಕ್ಷ ನಿಮ್ಮ ಹತ್ರ ಇದ್ರೆ ನೆಕ್ಸ್ಟ್ 30 years ಅಲ್ಲಿ ದಟ್ ವಿಲ್ ಬಿಕಮ್ 10 crores. ಸ್ಟಾಕ್ ಮಾರ್ಕೆಟ್ ಅಲ್ಲಿ 12 ತಿಂಗಳು ಯಾರೋ ದುಡ್ಡು ಮಾಡೋಕ್ಕಾಗಲ್ಲ. ಮಾಡೋಕ್ಕಾಗೋದು 10 ತಿಂಗಳು ಇಲ್ಲ 9 ತಿಂಗಳು ಮಾತ್ರ. ಯಾವುದೋ ಒಂದು 3 ತಿಂಗಳು ಬ್ಯಾಡ್ ಮಂತ್ಸ್ ಬಂದೇ ಬರುತ್ತೆ. ಲೆಟ್ಸ್ ಸೇ ಒಂದು ಕಂಪನಿ ಆ ಕ್ಯಾಶ್ ಅನ್ನ ಎನಿ ಕಂಪನಿ, ಲೆಟ್ ಇಟ್ ಬಿ ಎನಿ ಕಂಪನಿ, ರಿಲಯನ್ಸ್ ಆಗಲಿ, TCS ಆಗಲಿ, ಆ ಕಂಪನಿ ಹತ್ರ ಸುಮಾರು ದುಡ್ಡಿದೆ. ಆ ದುಡ್ಡನ್ನ ಏನ್ ಮಾಡ್ತಾರೆ, ಸರ್ಕಾರಕ್ಕೆ ಪ್ಲೆಡ್ಜ್ ಮಾಡ್ತಾರೆ. ಸರ್ಕಾರದವರು ಕಾಯ್ತಾ ಇರ್ತಾರೆ ದುಡ್ಡು ಕೊಡ್ಲಿ ಯಾರಾದ್ರು ಅಂತ. ಸರ್ಕಾರಕ್ಕೆ ಏನ್ ಮಾಡ್ತಾರೆ, ದೊಡ್ಡ ದೊಡ್ಡ IT ಕಂಪ್ನೀಸ್ ಆಗಲಿ, ದೊಡ್ಡ ದೊಡ್ಡ ಒಂದು ಎನಿ ಕಂಪನಿ ಇನ್ ಇಂಡಿಯಾ ಒಳ್ಳೆ ಲಾಭ ಮಾಡಿದ್ರೆ ಏನ್ ಮಾಡ್ತಾರೆ, ಆದಷ್ಟು ಆ ದುಡ್ಡನ್ನ ತಗೊಂಡೋಗಿ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ನಿಮ್ಗೆ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ 6-7% ಫಿಕ್ಸ್ಡ್ ವರ್ಷಕ್ಕೆ. ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಲೆಟ್ಸ್ ಸೇ ನಾವೇ ಆಗ್ಲಿ, ಇಲ್ಲಿ ಎಷ್ಟೋ ಜನ ಸೀನಿಯರ್ ಸಿಟಿಸನ್ಸ್ ಇರ್ಬೋದು, ಅವ್ರಿಗೇನೋ 7% ಬಂದ್ರೆ ಸಾಕು, ಕರೆಕ್ಟಾ? ವರ್ಷಕ್ಕೆ ಲೆಟ್ಸ್ ಸೇ ನಾನು 10 ಲಕ್ಷನ ನಾನು ಏನ್ ಮಾಡಿದೆ, ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ದುಡ್ಡು ಹಾಕ್ತೆ. ಈ 10 ಲಕ್ಷನ ನಾನು ಏನ್ ಮಾಡಿದೆ, ಪ್ಲೆಡ್ಜ್ ಮಾಡಿದ್ರೆ ನನಗೆ ಆಲ್ಮೋಸ್ಟ್ 90%. ಎಷ್ಟು ಕೊಡ್ತಾರೆ ದುಡ್ಡು ನನಗೆ? 90% ಅಂದ್ರೆ ಎಷ್ಟು? 9 ಲಕ್ಷ ಕೊಡ್ತಾರೆ. ಈ 9 ಲಕ್ಷದಲ್ಲಿ ನಾನೇನ್ ಮಾಡ್ಬೋದು, ಆಪ್ಷನ್ಸು, ಫ್ಯೂಚರ್ಸು, ಏನ್ ಬೇಕಾದ್ರೂ ಮಾಡ್ಬೋದು. ಆಪ್ಷನ್ಸ್ ಅಲ್ಲಿ ನಾನು ಸೇಫ್ ಆಗಿ, ನನಗೆ ರಿಸ್ಕೇ ಬೇಡ, ನಂಗೆ ತುಂಬಾ ಕಡಿಮೆ ರಿಸ್ಕ್ ಬೇಕು. ಲೆಟ್ಸ್ ಆರ್ಬಿಟ್ರೇಜ್ ಅಂತ ಇನ್ನೊಂದು ಟೆಕ್ನಿಕ್ ಇದೆ. ಆರ್ಬಿಟ್ರೇಜ್ ಅಲ್ಲಿ ತಿಂಗಳಿಗೆ 0.5% ಇಲ್ಲ 1% ಆರಾಮ್ಸೆ ದುಡಿಬೋದು. ಆರ್ಬಿಟ್ರೇಜ್ ಮಾಡಿದೆ ಇಲ್ಲ ಆಪ್ಷನ್ಸ್ ಸೆಲ್ಲಿಂಗ್ ಮಾಡಿದೆ ಸೇಫ್ ಆಗಿ ತಿಂಗಳಿಗೆ 2% ಮಾಡ್ಕೊಂಡ್ರು ವರ್ಷಕ್ಕೆ ಎಷ್ಟಾಯ್ತು? 24%. ಜೊತೆಗೆ ಇದರಲ್ಲಿ ಬೇರೆ 7%. ವಾಟ್ ಈಸ್ ದ ಓವರ್ ಆಲ್ ರಿಟರ್ನ್ಸ್? 31%. ಇಟ್ಸ್ ಅ ವೆರಿ ಬಿಗ್ ರಿಟರ್ನ್ಸ್ ತಾನೆ. ಈ ತರ ಶ್ರೀಮಂತರು ಶೇರ್ ಮಾರ್ಕೆಟ್ ಅಲ್ಲಿ ಅವರು ₹1 ದುಡ್ಡು ಹಾಕಲ್ಲ, ಬರೀ ಬಾಂಡ್ ಮಾರ್ಕೆಟ್ ಅಲ್ಲಿ ಹಾಕ್ತಾರೆ. ಬಾಂಡ್ಸ್ ಅಂದ್ರೆ ಏನು? ಗವರ್ನಮೆಂಟ್ ಸೆಕ್ಯೂರಿಟೀಸ್. ಸೇಫ್ ಆಗಿ ಬಾಂಡ್ ಅಲ್ಲಿ ಹಾಕ್ತಾರೆ, ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಹಾಕ್ತಾರೆ, ಅದನ್ನ ಪ್ಲೆಡ್ಜ್ ಮಾಡ್ತಾರೆ. ಅಲ್ಲಿ ಬಂದ್ಬಿಟ್ಟು ಆಪ್ಷನ್ ಸೆಲ್ಲಿಂಗ್ ಮಾಡಿ, ಆಪ್ಷನ್ ಸೆಲ್ಲಿಂಗ್ ಅಲ್ಲಿ 1 or 2% ಮಾಡ್ಕೊಂಡು ಎಂಡ್ ಆಫ್ ದ ಇಯರ್ ಒಂದು 25-30% ಮಾಡ್ಕೊಂಡು ದೇ ಆರ್ ಎವ್ರಿ 3 years ದೇ ಆರ್ ಡಬಲಿಂಗ್. ಸೊ ಒಂದು ಕಂಪನಿ ಹತ್ರ ಇವತ್ತು 10,000 ಕೋಟಿ ಇದ್ರೆ 3 ವರ್ಷಕ್ಕೆ 20,000 ಕೋಟಿ ಇರುತ್ತೆ. ಬಿಕಾಸ್ ದೇ ನೋ ಹೌ ಟು ಮೇಕ್ ಮನಿ. ಸೊ ದಟ್ ಈಸ್ ಹೌ ರಿಚ್ ಪೀಪಲ್ ವಿಲ್ ಆಲ್ವೇಸ್ ಬಿಕಮ್ ರಿಚ್. ಅಂಡ್ ನಾಲೆಜ್ ಇಲ್ದಿರೋರು ಇರೋ ಬರೋ ದುಡ್ಡನ್ನ ಕಳ್ಕೊಂಡು ಶೇರ್ ಮಾರ್ಕೆಟ್ ಸರಿ ಇಲ್ಲ, ಇದು ಗ್ಯಾಮ್ಲಿಂಗು, ಇದು ಸೆಟ್ ಆಗಲ್ಲ ಅಂತ ಬಿಟ್ಟು ಹೋಗ್ತಾ ಇರ್ತಾರೆ. ಸೊ ಅಲ್ಟಿಮೇಟ್ಲಿ ಎವ್ರಿ 3 years ನಿಮ್ಮ ದುಡ್ಡನ್ನ ಡಬಲ್ ಮಾಡ್ಕೊಳ್ಳೋ ಅಷ್ಟು ಶಕ್ತಿ ನೀವು ಕಲ್ತ್ಕೊಂಡ್ರೆ 3 yearsಗೆ ಸೊ ನಿಮ್ಮ ಹತ್ರ ಇರೋ 10-20 ಆಗುತ್ತೆ, 20-40 ಆಗುತ್ತೆ, 40-80 ಆಗುತ್ತೆ. ಈ ಥರ ನಾವು ವಿತಿನ್ 10-12 years ಅಲ್ಲಿ ವಿಲ್ ಬಿ ಸಮ್ವೇರ್. ಸೊ ಆ ಥರ ಕಾಂಪೌಂಡಿಂಗ್ ಬಗ್ಗೆ ನಿಮ್ಮ ಮಕ್ಕಳಿಗೆ, ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲಿ ಸ್ವಲ್ಪ ನಾಲೆಜ್ ಸ್ಪ್ರೆಡ್ ಮಾಡಿ ಎವ್ರಿ 3 years ಎನಿ ಒನ್. ಸೊ ನಾವು ನಮ್ಮ ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕಂದ್ರೆ,
ನಮ್ಮ ಮಕ್ಕಳಿಗೆ ₹1 ನಾವು ದುಡ್ಡು ಕೊಟ್ರೆ ಅದನ್ನ ₹2 ಮಾಡ್ಬೇಕು. ಎಷ್ಟು ವರ್ಷದಲ್ಲಿ? 3 ವರ್ಷದಲ್ಲಿ. ಏನಾದರೂ ಮಾಡು, ಬಿಸ್ನೆಸ್ ಮಾಡು, ಮ್ಯಾಜಿಕ್ ಮಾಡು, ಏನಾದರೂ ಮಾಡು, ನಿನ್ಗೆ ₹1 ಕೊಟ್ರೆ ₹2 ಬೇಕು. ಎಷ್ಟು ವರ್ಷದಲ್ಲಿ? 3 years ಅಲ್ಲಿ. ಇಫ್ ಎನಿ ಒನ್ ಕ್ಯಾನ್ ಡೂ ದಟ್, ನೆಕ್ಸ್ಟ್ 30 years ಅಲ್ಲಿ ನಿಮ್ಮ ಹತ್ರ ಒಂದು ಮನೆ ಇದ್ರೆ 1000 ಮನೆ ಬರುತ್ತೆ. ದಟ್ ಈಸ್ ಅ ಪವರ್ ಆಫ್ ಕಾಂಪೌಂಡ್. ಸೊ ನೀವೇ ಯೋಚನೆ ಮಾಡಿ, ಕುತ್ಕೊಂಡು ಇವತ್ತೆಲ್ಲ ಕುತ್ಕೊಂಡು ಯೋಚನೆ ಮಾಡಿ, 3 ವರ್ಷಕ್ಕೆ ನಿಮ್ಮ ಹತ್ರ ಇರೋ ಡಬಲ್ ಆಗ್ತಾ ಇದ್ರೆ 1 ಲಕ್ಷನೇ ಆಗಲಿ, 1 ಲಕ್ಷ ನಿಮ್ಮ ಹತ್ರ ಇದ್ರೆ ನೆಕ್ಸ್ಟ್ 30 years ಅಲ್ಲಿ ದಟ್ ವಿಲ್ ಬಿಕಮ್ 10 crores. ಸೊ ದಟ್ ಈಸ್ ಹೌ ಕಾಂಪೌಂಡಿಂಗ್ ವರ್ಕ್ಸ್. ಈ ಕಾಂಪೌಂಡಿಂಗ್ ಬಗ್ಗೆ ಯಾವ ಸ್ಕೂಲು ಕಾಲೇಜಲ್ಲಿ ಎಲ್ಲೂ ಮಾತಾಡಲ್ಲ. ಸ್ಕೂಲು ಕಾಲೇಜಲ್ಲಿ ಮಾತಾಡೋದು ಬರೀ ಡಿಗ್ರಿ ತಗೋ, ಮಾರ್ಕ್ಸ್ ಕಾರ್ಡ್ ತಗೋ, ಫಸ್ಟ್ ಕೆಲ್ಸಕ್ಕೆ ಸೇರ್ಕೋ ಅಂತ ಹೇಳ್ತಾರೆ ಹೊರತು ಸೊ ಇರೋ ದುಡ್ಡನ್ನ ದುಡಿಸ್ಕೊಂಡು ದುಡ್ಡು ಮಾಡೋದು ಹೇಗೆ ಅಂತ ಎಲ್ಲೂ ಯಾವ ಸ್ಕೂಲಲ್ಲೂ ಹೇಳಕೊಡಲ್ಲ. ಅದಕ್ಕೆ ನಾವೆಲ್ಲರೂ ಇಡೀ ಸಂಸ್ಥೆಯ ಯಾರ್ಯಾರು ವಿದ್ಯಾರ್ಥಿಗಳು ನೀವು ಬಂದಿದ್ದೀರಲ್ಲ, ನೀವೆಲ್ಲ ನಿಮ್ಮ ಸುತ್ತಮುತ್ತಲ ಜನತೆಗೆ ಕಾಂಪೌಂಡಿಂಗ್ ಎಷ್ಟು ಪವರ್ಫುಲ್ ಅನ್ನೋದು ಒಂದು ವಿಶೇಷನ ತಿಳಿಸ್ಕೊಡಿ. ಜೊತೆಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಅಟ್ಲೀಸ್ಟ್ ನಿಫ್ಟಿ ಬೀಸು, ಬ್ಯಾಂಕ್ ಬೀಸು, ಅಟ್ಲೀಸ್ಟ್ ಹೂಡಿಕೆ ಬಗ್ಗೆ, ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಅರಿವು ಮೂಡಿಸಿ. ಸೊ ದಟ್ ಅವ್ರಿಗೂ ಸಹ ಒಂದು ಜ್ಞಾನೋದಯ ಆಗುತ್ತೆ, ನಮ್ಮ ಕರ್ನಾಟಕದ ಆರ್ಥಿಕತೆ ಮೇಲಕ್ಕೆ ಬರುತ್ತೆ ಅಂತ ಹೇಳ್ತಾ. ಎಸ್ ಸರ್. ಸರ್, ಈಗ ಬ್ಯಾಂಕಲ್ಲಿ 15% ಕವರೇಜ್ ಆಗಿದೆ. ಎಸ್ ಎಸ್. ಅದೇ 15% ಬ್ಯಾಂಕಲ್ಲಿ ಉಳಿತದೆ. ನಾವು ರೈತಲ್ಲಿ ಇನ್ಕಮ್ ಅಲ್ಲಿ ಹಾಕಿದ್ರೆ ಅದರಲ್ಲೇ ನಾವು ಇನ್ಕಮ್ ಮಾಡೋದು. 15% ಈಸ್ ವೆರಿ ಹೈ. ನಿಮಗೆ ಇಂಟ್ರೆಸ್ಟೇ 15% ಹೋದ್ರೆ ನೀವು ಶೇರ್ ಮಾರ್ಕೆಟಲ್ಲಿ ಒಂದು 25% 30% ದುಡಿದ್ರು ನಿಮ್ಗೆ ಅರ್ಧಕ್ಕರ್ಧ ಅಲ್ಲೇ ಹೋಗ್ತಾ ಇದೆ. 10% ಈಸ್ ಓಕೆ, 15% ಈಸ್ ವೆರಿ ಹೈ. ಅಂದರೆ ನಿಮ್ಮ ಸಿಬಿಲ್ ತುಂಬ ಕಡಿಮೆ ಇದೆ ಅಂತ ಅರ್ಥ. ಸಿಬಿಲ್ ಚೆನ್ನಾಗಿ ಇಟ್ಕೊಳ್ಳಿ, ನಿಮ್ಗೆ 10%ಗೆ ಸಿಗುತ್ತೆ. 10%, 11% ಈಸ್ ಓಕೆ. 15% ನೀವು ವರ್ತಿಲ್ಲ. ಯಾವುದೋ ಒಂದು ವರ್ಷ ನೋಡಿ, ಲಾಸ್ಟ್ ಇಯರ್ ಆದಂಗೆ ಮಾರ್ಕೆಟ್ -20% ರಿಟರ್ನ್ಸ್ ಕೊಟ್ಟರೆ ಏನು ಮಾಡ್ತೀರಾ? ಹೆಂಗೆ ಕಟ್ತೀರಾ ಬಡ್ಡಿನ? ಹೆಂಗೆ EMI ಕಟ್ತೀರಾ? ಆದ್ದರಿಂದ ಸ್ಟಾಕ್ ಮಾರ್ಕೆಟಲ್ಲಿ 12 ತಿಂಗಳು ಯಾರೂ ದುಡ್ಡು ಮಾಡೋಕ್ಕಾಗೋದು 10 ತಿಂಗಳು ಇಲ್ಲ 9 ತಿಂಗಳು ಮಾತ್ರ. ಯಾವುದೋ ಒಂದು 3 ತಿಂಗಳು ಬ್ಯಾಡ್ ಮಂತ್ಸ್ ಬಂದೇ ಬರುತ್ತೆ. ಅದು ಕಂಟಿನ್ಯೂಸ್ಲಿನೂ ಬರ್ಬೋದು, ಅವಾಗವಾಗೂ ಬರ್ಬೋದು. 12 ತಿಂಗಳಲ್ಲಿ 12 ತಿಂಗಳು ದುಡ್ಡು ಮಾಡೋ ಅಂಥವ್ರು ಯಾರೂ ಇಲ್ಲ, ಅದನ್ನು ಅರ್ಥ ಮಾಡ್ಬೇಕು. ಸೊ ಮಾರ್ಚ್ ತಿಂಗಳಲ್ಲಿ ನಾನು ದುಡ್ಡು ಮಾಡಿದೆ, ಏಪ್ರಿಲ್ ತಿಂಗಳಲ್ಲಿ ಮಾಡಿದೆ, ಫೆಬ್ರವರಿಯಲ್ಲಿ ನಾನು ದುಡ್ಡೇ ಮಾಡಿಲ್ಲ. ಸತ್ಯ ಅದು. ಸೊ ಆ ಥರ ಯೋಚನೆ ಮಾಡಬೇಕು. ಬಟ್ ಹೌ ಟು ಮ್ಯಾನೇಜ್ ವೆನ್ ದುಡ್ಡು ಮಾಡದಿರೋ ಟೈಮಲ್ಲಿ ಹೆಂಗೆ ಮ್ಯಾನೇಜ್ ಮಾಡೋಕ್ಕೆ, ಅದಕ್ಕೆ ಸ್ವಲ್ಪ ನೀವು ದುಡ್ಡನ್ನ ಸೈಡಲ್ಲಿ ಕೂಡಿಡಬೇಕು. ಅಟ್ಲೀಸ್ಟ್ ಸೊ ಯಾರೇ ಶೇರ್ ಮಾರ್ಕೆಟಲ್ಲಿ ಫುಲ್ ಟೈಮ್ ಟ್ರೇಡರ್ ಆಗಬೇಕಂದ್ರೆ ಅಟ್ಲೀಸ್ಟ್ ನಿಮ್ಮ ಫ್ಯಾಮಿಲಿಗೆ 2 ವರ್ಷ ಎಷ್ಟು ಖರ್ಚು ಬರುತ್ತೋ ಅಷ್ಟು ದುಡ್ಡನ್ನ ಸೈಡ್ಗೆ ಇಟ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಫುಲ್ ಟೈಮ್ ಟ್ರೇಡರ್ ಆಗಬೇಕು. 2 ವರ್ಷಕ್ಕಾಗೋಷ್ಟು ಖರ್ಚು ಸೈಡ್ಗೆ ಇಟ್ಬಿಟ್ಟು ಆಮೇಲೆ ಫುಲ್ ಟೈಮ್ ಟ್ರೇಡರ್. ಯಾಕಂದರೆ ಫಸ್ಟ್ 2 years ನೀವೇನೋ ದುಡ್ಡಿಲ್ಲ, ಅದೇನು ಮಾಡೋದು? ಸೊ ಅದರಿಂದ ಆಲ್ವೇಸ್ ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ದ ವರ್ಸ್ಟ್ ಕೇಸ್. ನಾವು ಎಷ್ಟೋ ಸ್ಟ್ರಾಟಜಿ ಹೇಳಿರ್ಬೋದು, ಎಲ್ಲನೂ ಹೇಳಿರ್ಬೋದು, ಬಟ್ ಇಟ್ ರಿಕ್ವೈರ್ಸ್ ಪ್ರಾಕ್ಟೀಸ್ ಆ್ಯಂಡ್ ಪ್ರಾಕ್ಟೀಸ್ ಜೊತೆಗೆ ಪೇಷನ್ಸ್ ಜೊತೆಗೆ ಅಮೌಂಟು ಬೇಕಾಗುತ್ತೆ. ಮಾರ್ಕೆಟ್ ನಿಮಗೆ ಸಪೋರ್ಟ್ ಮಾಡಬೇಕಾಗುತ್ತೆ. ಮಾರ್ಕೆಟ್ ಸಪೋರ್ಟೇ ಮಾಡಲಿಲ್ಲ ಅಂದ್ರೆ ಯಾರೂ ದುಡ್ಡು ಮಾಡೋಕ್ಕಾಗಲ್ಲ. ಕರೆಕ್ಟಾ? ಮಾರ್ಕೆಟ್ ಒಂದು ದಿವಸಕ್ಕೆ 500-600 ಪಾಯಿಂಟ್ ಮೂವ್ಮೆಂಟ್ ಕೊಟ್ಟರೆ ಹೌ ಕ್ಯಾನ್ ವಿ ಮೇಕ್ ಮನಿ? ಇಟ್ಸ್ ವೆರಿ ಡಿಫಿಕಲ್ಟ್. ಮಾರ್ಕೆಟ್ ಸ್ವಲ್ಪ ಪ್ರಶಾಂತವಾಗಿದ್ದರೆ ಎಲ್ಲರೂ ದುಡ್ಡು ಮಾಡ್ಬೋದು. ಸ್ವಲ್ಪ ಕೂಲಾಗಿ ಸಿಸ್ಟಮ್ಯಾಟಿಕ್ ವೇಯಲ್ಲಿ ಮಾರ್ಕೆಟ್ ಮೂವ್ ಆದರೆ ಯಾರು ಬೇಕಾದ್ರೂ ದುಡ್ಡು ಮಾಡ್ಬೋದು. ಅಗ್ರೆಸಿವ್ ಹಂಗೆ ಹೋದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಮೇಕ್ ಮನಿ. ಸರ್, TD ಅಕಾಡೆಮಿಗೆ ಬಂದು ಬೇಸಿಕ್ ಎಲ್ಲ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ನಾನು ಔಟ್ಸೈಡ್ ನಾನೇ ಸ್ವಂತ ತಿಳ್ಕೊಬೇಕಾದ್ರೆ ಮಿನಿಮಮ್ 6 ತಿಂಗಳಿಂದ 1 ವರ್ಷ ಟೈಮ್ ಬೇಕಾಗಿತ್ತು. ಇಲ್ಲಿ 3 ದಿನ ಕ್ಲಾಸಸ್ಸಲ್ಲಿ ಬೇಸಿಕ್ಸ್ ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಲೈವ್ ಟ್ರೇಡಿಂಗ್ ಇನ್ನೂ ಮಾಡಬೇಕಷ್ಟೇ. ನಾನು ತುಂಬ ಚೆನ್ನಾಗಿದೆ. ಹೊಸಬರು ಗೊತ್ತಿಲ್ಲದೆ ಇರೋರು ಎಲ್ಲ ಜಾಯ್ನ್ ಆಗಿ ಮಿನಿಮಮ್ ಫೀಸ್ ಕಟ್ಕೊಂಡು ಇದರ ಬೆನಿಫಿಟ್ಸ್ ತಗೋಬೋದು. ಥ್ಯಾಂಕ್ ಯು. TD ಅಕಾಡೆಮಿ ಒಳ್ಳೆ ಪ್ಲ್ಯಾಟ್ಫಾರ್ಮು, ಕಲ್ತ್ಕೋಬೋದು. ಚೆನ್ನಾಗಿ ಒಳ್ಳೊಳ್ಳೆ ಸ್ಟ್ರಾಟಜೀಸ್ ಹೇಳ್ಕೊಡ್ತಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಟ್ರೇಡಿಂಗು, ಸ್ಟಾಕ್ ಮಾರ್ಕೆಟಿಗೆ ಜಾಯ್ನ್ ಆಗಿ ಯೂಸ್ಫುಲ್ ಕ್ಲಾಸ್. ಹೋಲ್ ಮನೋಜ್ ಸರ್ ಆ್ಯಂಡ್ ಟೀಮ್ ತುಂಬ ಫ್ರೆಂಡ್ಲಿಯಾಗಿ ಚೆನ್ನಾಗಿ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಚೆನ್ನಾಗಿ ಹೇಳ್ಕೊಡ್ತಾರೆ. ಇದರಲ್ಲಿ ಆ್ಯಕ್ಚುಲಿ ಮೇನ್ಲಿ ಅಂದರೆ ಆಲ್ಮೋಸ್ಟ್ ಎಲ್ಲರೂ ನಾರ್ಮಲ್ ಟ್ರೇಡಿಂಗ್ ಮಾಡ್ತಿರ್ತಾರೆ, ಯೂಟ್ಯೂಬ್ ನೋಡಿ ಅದು ಇದು ನೋಡಿ. ಬಟ್ ಇಲ್ಲಿ ಆ ಥರನಿಲ್ಲ. ಲೈಕ್ ಕಂಪ್ಲೀಟ್ಲಿ ಒಂದು ಆಪ್ಷನ್ ಮತ್ತು ಫ್ಯೂಚರ್ ಅಂತ ಒಂದು ಸಪ್ರೇಟ್ ಸಿಲೆಬಸ್ಸೇ ಇದೆ. ಸೊ ಅದನ್ನು ಇವರು ಪೂರ ಕವರ್ ಮಾಡ್ತಾರೆ. ಎಡ್ಜಿಂಗು, ಆಪ್ಷನ್ನು, ಫ್ಯೂಚರ್ ಅಂತ. ಸೊ ಅದು ಭಾಳ ಇಂಪಾರ್ಟೆಂಟು. ಮತ್ತು ಅದಾದಮೇಲೆ ಇವರು ಸಪ್ರೇಟ್ಲಿ ಮ್ಯೂಚುವಲ್ ಫಂಡ್ಸ್ ಬಗ್ಗೆನೂ ಹೇಳ್ತಾರೆ.
ಸೊ ನಮ್ಮ ಫ್ಯೂಚರಲ್ಲಿ ನಾವೆಲ್ಲ ರಿಟೈರ್ಮೆಂಟ್ ಪ್ಲಾನಿಂಗ್ ಅದು ಇದನ್ನು ಎಲ್ಲ ಮಾಡ್ಬೋದು. ಸೊ ಒಟ್ಟಿನಲ್ಲಿ ಚೆನ್ನಾಗಿದೆ. ಟಿ ಡಿ ಅಕಾಡೆಮಿ ಬಂದ್ಬಿಟ್ಟು ನಾನು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದಾಗೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡೆ ಸರ್. ನಾನು ಇಲ್ಲಿ ಬಂದ್ಬಿಟ್ಟು ಮನೋಜ್ ಸರ್ ಹತ್ರ ಕ್ಲಾಸ್ ತೊಗೊಳ್ಳೋಣ ಅಂತಂದು ತುಂಬ ಪ್ರಯತ್ನಪಟ್ಟು ತೊಗೊಂಡಿದ್ದಾಯಿತು. ಅವ್ರ ಸ್ಟಾಫು ಅವ್ರದ್ದಾಯಿತು ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ದುಡ್ಡು ಹೇಗೆ ಮಾಡಬೇಕು ಅನ್ನೋದನ್ನು ನಾವು ಎಷ್ಟು ದುಡಿದ್ರೂ ನಮ್ಮ ಕಡೆ ಹುಡುಗಿಸ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಅಂಥದ್ದು ಇಲ್ಲಿ ಹೇಗೆ ಉಳಿಸ್ಕೋಬೇಕು, ಅದರಿಂದ ದುಡ್ಡನ್ನು ಹೇಗೆ ದುಡಿಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಎಲ್ಲ ಹೇಳ್ಕೊಟ್ಟಿದ್ದಾರೆ ಸರ್. ಎಲ್ಲ ಕ್ಲಾಸಸ್ ಎಲ್ಲ ಮುಗಿದಿದೆ, ಇನ್ನು ರಿವಿಷನ್ ಕ್ಲಾಸಸ್ ತೊಗೋಬೇಕು ನೆಕ್ಸ್ಟು. ನಂತರ ಹಂಗೆ ಟ್ರೇಡಿಂಗ್ ಮಾಡಬೇಕು. ಎಲ್ಲ ತುಂಬ ಚೆನ್ನಾಗಿದೆ ಸರ್. ಓಕೆ, ಥ್ಯಾಂಕ್ ಯು ಸರ್. ನಾನು 6 ಮಂತ್ಸ್ ಮುಂಚೆ ಈ ಸರ್ ಟಿ ಡಿ ಅಕಾಡೆಮಿ ಬಗ್ಗೆ ಯೂಟ್ಯೂಬ್ನಲ್ಲಿ ನೋಡಿದ್ದೀನಿ. ಆವಾಗಿಂದ ಇಂಟ್ರೆಸ್ಟ್ ಇತ್ತು. ಈಗ ಟೈಮ್ ಬಂತು. ಸರ್ ಮನೋಜ್ ಸರ್ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ನಮ್ಮಂಥ ಹೌಸ್ ವೈಫ್ಗೂ ಇದು ಒಳ್ಳೆ ಸಬ್ಜೆಕ್ಟು. ಮನೆಯಲ್ಲಿದ್ದು ಏನು ಮಾಡೋಕ್ಕಿಂತ ಇಲ್ಲಿ ಬಂದು ಸ್ವಲ್ಪ ಕಲ್ತ್ಕೊಂಡಿರೋ ಹಾಗೂ ಇರುತ್ತೆ, ನಮಗೂ ದುಡ್ಡು ಸಂಪಾದನೆ ಮಾಡಿರೋ ಹಾಗೂ ಆಗುತ್ತೆ. ಅದಕ್ಕೋಸ್ಕರ ಬಂದೆ. ಚೆನ್ನಾಗಿದೆ ಕ್ಲಾಸೆಲ್ಲ. ನನ್ನ ಹೆಸರು ಸತೀಶ್ ಶಿವನಹಳ್ಳಿ. ಕಳೆದ 2-3 ವರ್ಷದಿಂದ ನಾನು ಶೇರ್ ಮಾರ್ಕೆಟ್ ಬಗ್ಗೆ ಕೋರ್ಸ್ ಮಾಡೋಣ ಹುಡುಕ್ತಾ ಇದ್ದೆ, ಬಟ್ ಯಾವುದೂ ಅಷ್ಟು ಸೂಟೇಬಲ್ ಅನ್ನಿಸ್ಲಿಲ್ಲ. ಕೊನೆಗೆ ಗೂಗಲಲ್ಲಿ ಒಂದು ಟಿ ಡಿ ಅಕಾಡೆಮಿ ಸರ್ಚ್ ಮಾಡಿದಾರೆ. ಆಮೇಲೆ ಒಂದು ವಿಡಿಯೋ ಬಂದಿತ್ತು ಮನೋಜ್ ಅವ್ರದ್ದು. ಆ ವಿಡಿಯೋ ನೋಡಿದ್ಮೇಲೆ ಅನ್ನಿಸ್ತು ಒಂದು ಸಲ ಯಾಕೆ ವಿಸಿಟ್ ಮಾಡಬಾರ್ದು ಅಂತ. ಹಾಗೆ ಒಂದು ಡೆಮೋ ಕ್ಲಾಸ್ ಅಟೆಂಡ್ ಮಾಡಿ ನೋಡಿದ್ರೆ ಸೊ ಒಂದು 3 ಡೇಸ್ ಕೋರ್ಸ್ ಇದು ವರ್ತ್ ಅನ್ನಿಸ್ತು. ಅಂದರೆ ನಾನು ಕಳೆದ 2-3 ವರ್ಷ ಹುಡುಕೋದು ಇವತ್ತು ಪ್ರಯತ್ನ ಸಿಗ್ತದೆ, ಒಂದು ಸಫಲ ಆಯಿತು ಅಂತ ಅನಿಸ್ತದೆ. ನನ್ನ ಹೆಸರು ರಾಜೇಶ್, ಚಿಕ್ಕಪೇಟೆಯಿಂದ ಬಂದಿದ್ದೀನಿ. ಕ್ಲಾಸ್ ಎಲ್ಲ ಚೆನ್ನಾಗಿ ಮಾಡಿದ್ರು. ನಮ್ಮ ಫ್ರೆಂಡ್ ಹೇಳಿದ್ರು ಟಿ ಡಿಗೆ ಹೋಗಿ ಅಂತ. ಅವರು ಜೆ ಪಿ ನಗರದಲ್ಲಿ ತೊಗೊಂಡಿದ್ದಾರೆ, ಚೆನ್ನಾಗಿ ಹೇಳ್ಕೊಡ್ತಾರೆ. ಗೊತ್ತಿಲ್ಲದಿರೋರು ಬಂದು ಕಲ್ತ್ಕೊಂಡು ಮಾಡೋದು ಒಳ್ಳೆಯದು. ನಿಫ್ಟಿ ಬೀಸಲ್ಲಿ ಇನ್ವೆಸ್ಟ್ ಮಾಡಬೇಕು, ಫಾರ್ಮಾ ಬೀಸಲ್ಲಿ ಮಾಡ್ಬೋದು. ಚೆನ್ನಾಗಿ ಅನ್ನಿಸ್ತು, ಕಲಿತು ಮಾಡಬೇಕು. ನನ್ನ ಹೆಸರು ನಾಗರಾಜು, ನಾನು ಆನೇಕಲ್ಲಿಂದ ಬಂದಿದ್ದೀನಿ. ನಾನು ಸೆಕೆಂಡ್ ಇನ್ಕಮ್ಗೆ ಏನಾದರೂ ಬೇರೆ ದಾರಿ ಬೇಕು ಅಂತ ಹುಡುಕಾಡಿದಾಗ ಟಿ ಡಿ ಅಕಾಡೆಮಿ ಯೂಟ್ಯೂಬ್ಸ್ ನೋಡಿದೆ. ಅದರಲ್ಲೂ ಮನೋಜ್ ಸರದು ಪ್ರೋಗ್ರಾಮ್ಸನ್ನು ನೋಡಿ ನನಗೆ ಇನ್ಸ್ಪಿರೇಷನ್ ಆಯಿತು. ಅದು ನಮ್ಮ ಭಾಷೆಯಲ್ಲಿ ನಮ್ಗೆ ಅರ್ಥ ಆಗೋ ಥರ ಹೇಳ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಬಂದು ಗೋಲ್ಡ್ಗೆ ಜಾಯ್ನ್ ಆದೆ. ಜಾಯ್ನ್ ಆಗಿ 3 ದಿವಸ ಕೋಚಿಂಗ್ ತೊಗೊಂಡೆ. ತುಂಬ ಇನ್ಫ್ಲೂಯೆನ್ಸ್ ಆಗಿದೆ. ನಾನು ಫ್ಯೂಚರಲ್ಲಿ ದುಡ್ಡು ಮಾಡ್ಬೋದು ಅನ್ನೋ ಒಂದು ಭರವಸೆ ಬಂದಿದೆ. ಅದರಿಂದ ಥ್ಯಾಂಕ್ಸ್ ಟು ಟಿ ಡಿ ಅಕಾಡೆಮಿ, ಥ್ಯಾಂಕ್ಸ್ ಟು ಮನೋಜ್ ಸರ್. ನನ್ನ ಹೆಸರು ಕಲ್ಯಾಣ್ ಕುಮಾರ್ ಬಿ ಔಟ್ಗರ್ ಅಂತೇಳಿ ಬಾಗಲಕೋಟೆಯಿಂದ ಬಂದಿದ್ದೀನಿ. ನಾನು 15 ದಿವಸದಿಂದ ಇಲ್ಲೇ ಇದ್ದೀನಿ. ಯಾಕಂದ್ರೆ ನಾನು ಈಗ ಆಲ್ರೆಡಿ ಗೋಲ್ಡ್ ಕೋರ್ಸ್ ತೊಗೊಂಡಿದ್ದೀನಿ. ಮುಂದೆ ನಾನು ಡೈಮಂಡ್ ಕೋರ್ಸ್ ಮಾಡ್ಬೇಕಂತೇಳಿ ಇಂಟ್ರೆಸ್ಟ್ ಐತೆ. ಒಟ್ಟು ಇದನ್ನು ಇಲ್ಲಿ ಬಿಟ್ಟು ಹೋಗ್ಲಿಕ್ಕೆ ನನಗೆ ಮನಸ್ಸೇ ಬರ್ತಾಯಿಲ್ಲ. ಅದಕ್ಕೋಸ್ಕರ ಏನದೆ, ನಮ್ಮ ಬಾಗಲಕೋಟೆಯಿಂದ ಚಂದ್ರಶೇಖರ್ ಅಂತೇಳಿ ನಮ್ಮ ರಿಲೇಷನ್, ಅವ್ರನ್ನ ಕರೆಸಿ ಕೋರ್ಸ್ ಮಾಡ್ತಾರೆ. ಅವರು ಜಸ್ಟಿಗೆ SLC, ಅವ್ರಿಗೂ ಇದು ಮುಂದೆ ಉಪಯೋಗ ಆಗುತ್ತೆ ಅಂತೇಳಿ ಇವಾಗಿಂದ ಅವ್ರಿಗೆ ಟ್ರೈನಿಂಗ್ ಕೊಡ್ತಾಯಿದ್ದೀವಿ. ಯಾಕಂದ್ರೆ ಅವರೆಲ್ಲ ಸ್ವಲ್ಪ ಇಂಟರ್ನೆಟ್ ಅದು ಇದೆಲ್ಲ ಫಾಸ್ಟ್ ಇರ್ತಲ್ಲ, ಬೇಗ ಅರ್ಥ ಆಗುತ್ತೆ ಅಂತೇಳಿ ಅವ್ರನ್ನ ಅಲ್ಲಿಂದ ಕರೆಸಿ ಟ್ರೈನಿಂಗ್ ಕೊಡ್ತಾಯಿದ್ದೀವಿ ಸರ್. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ರಂಗಸ್ವಾಮಿ ಅಂತ. ನಾನು ಚಿತ್ರದುರ್ಗದಿಂದ ಬಂದಿದ್ದೀನಿ. ಮನೋಜ್ ಸರ್ ಕ್ಲಾಸು ಫಂಡಮೆಂಟಲ್ ಮತ್ತು ಟೆಕ್ನಿಕಲ್ಲು ತುಂಬ ಚೆನ್ನಾಗಿ ಭಾಳ ಕ್ಲಿಯರ್ ಆಯಿತು. ನಾನು ಸುಮಾರು 10 ವರ್ಷದಿಂದ ಶೇರ್ ಮಾರ್ಕೆಟಲ್ಲಿದ್ದರು. ಇಲ್ಲಿಗೆ ಬಂದ ಮೇಲೆ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ನೆಕ್ಸ್ಟು ರಿಸ್ಕ್ ಮಿಟಿಗೇಷನ್ನು, ಲಾಸ್ ಮಿನಿಮೈಸ್ ಮಾಡೋದು ಹೇಗೆ ಅಂತೆಲ್ಲ ತುಂಬ ಚೆನ್ನಾಗಿ ಗೊತ್ತಾಯಿತು. ನಂದು ಪ್ರಾಫಿಟ್ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡ್ಕೊಳ್ಬೋದು ಈ ಕ್ಲಾಸಿಂದ. ಮತ್ತು ನಾನು ಮುಂದೆ ಡೈಮಂಡ್ ಕೋರ್ಸ್ ಅದೆಲ್ಲ ಕ್ಲಾಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ಕ್ಲಾಸಸ್ ಒಂದು ಐ ಓಪನರ್ ಅಂತ ಹೇಳ್ಬೋದು. ಸ್ವಲ್ಪ ಜನಕ್ಕೆ ಸುಮಾರಾಗಿ ಅರ್ಥ ಆಗಿದೆ, ಸ್ವಲ್ಪ ಜನಕ್ಕೆ ಅರ್ಥ ಆಗ್ತಾ ಇದೆ, ಸ್ವಲ್ಪ ಜನಕ್ಕೆ ಇವತ್ತು ನೈಟ್ ಅರ್ಥ ಆಗುತ್ತೆ, ಸ್ವಲ್ಪ ಜನಕ್ಕೆ ನಾಳೆ ಬೆಳಗ್ಗೆ ಅರ್ಥ ಆಗುತ್ತೆ. ಒಟ್ಟಿನಲ್ಲಿ ಪೇಷನ್ಸಿಂದ ನೀವು ಪ್ರಾಕ್ಟೀಸ್ ಮಾಡಿದ್ರೆ, ನಾವು ಬರ್ಸಿರೋ ನೋಟ್ಸ್ ಆಗಲಿ, ಇಮೇಜಸ್ ನೀವು ತೊಗೊಂಡಿರೋದಾಗಲಿ ಎಲ್ಲನೂ ನೀವು ನೋಡಿದ್ರೆ ಅರ್ಥ ಆಗೇ ಆಗುತ್ತೆ. ನಮ್ಮ ಟಿ ಡಿ ಸಂಸ್ಥೆ ಗುರಿ ಬಂದು ಒಂದೇ ಸಿಂಪಲ್. ನಮ್ಮ ಕನ್ನಡಿಗರು, ನಮ್ಮ ಕರ್ನಾಟಕದಲ್ಲಿರೋ ವ್ಯಕ್ತಿಗಳು ಸ್ಟಾಕ್ ಮಾರ್ಕೆಟ್ಗೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಯಾಕಂದರೆ ಇಡೀ ನಮ್ಮ ದೇಶದಲ್ಲಿ ಅತಿ ಕಡಿಮೆ ಸ್ಟಾಕ್ ಮಾರ್ಕೆಟ್ ಹೂಡಿಕೆದಾರರು, ಟ್ರೇಡರ್ಗಳು ಇರೋದು ನಮ್ಮ ಕರ್ನಾಟಕ. ಇದನ್ನು ನಂಬರ್ 1 ಸ್ಥಾನಕ್ಕೆ ತಗೊಂಡು ಹೋಗಬೇಕು. ಸೊ ಕರ್ನಾಟಕ ಶುಡ್ ಬಿಕಮ್ ನೆಕ್ಸ್ಟ್ ಮಹಾರಾಷ್ಟ್ರ, ನೆಕ್ಸ್ಟ್ ಗುಜರಾತ್ ಅಂತ ಹೇಳ್ತಾ, ಸೊ ಈ ಒಂದು ಸಂಸ್ಥೆಯ ಗುರಿ ಮೇನ್ ಗುರಿ ಬಂದು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಟಾಕ್ ಟ್ರೇಡರ್ಸ್ ಹೂಡಿಕೆದಾರರು ಬಂದು ಈ ಒಂದು ಕರ್ನಾಟಕವನ್ನು ಆರ್ಥಿಕವಾಗಿ ಇನ್ನೂ ಮೇಲಕ್ಕೆ ಎತ್ತಬೇಕು. ಪ್ರತಿ ಮನೆಯಲ್ಲೂ ಒಬ್ಬ ಇನ್ವೆಸ್ಟರ್ ಹುಟ್ಕೋಬೇಕು. ಎಸ್ಪೆಷಲಿ ಹೆಣ್ಮಕ್ಳು ಬಂದಷ್ಟು ಒಳ್ಳೆಯದು. ಯಾಕಂದರೆ ಹೆಣ್ಮಕ್ಳಿಗೆ ಎಷ್ಟೇ ನಾಲೆಜ್ ನೀವು ತುಂಬಿ, ಅವರು ಗಂಡನ ಮನೆಗೂ ಒಳ್ಳೇದು ಮಾಡ್ತಾರೆ, ತಾಯಿ ಮನೆಗೂ ಒಳ್ಳೇದು ಮಾಡ್ತಾರೆ, ನೆಕ್ಸ್ಟು ಮಕ್ಕಳಿಗೂ ಹೇಳ್ಕೊಡ್ತಾರೆ. ಬಟ್ ಗಂಡು ಮಕ್ಕಳು ಒಳಗನೆ ಇಟ್ಕೊಳ್ತಾರೆ, ಪಾಪ ಅವ್ರಿಗೆ ಯಾರು ಹೇಳಲ್ಲ. ಸೊ ಅದರಿಂದ ಹೆಣ್ಮಕ್ಳು, ಇನ್ನೂ ಹೆಚ್ಚಿನ ಹೆಣ್ಮಕ್ಳು ಬಂದು ಸ್ಟಾಕ್ ಮಾರ್ಕೆಟ್ನ ಕಲ್ತಷ್ಟು 2-3 ಫ್ಯಾಮಿಲಿಗಳು ಒಳ್ಳೇದಾಗುತ್ತೆ. ಒಂದು ಗಂಡಸರು ಬಂದು ಸ್ಟಾಕ್ ಮಾರ್ಕೆಟ್ ಕಲ್ತ್ರೆ ಒಂದು ಫ್ಯಾಮಿಲಿಗೆ ಒಳ್ಳೇದಾಗ್ಬೋದು. ಒಂದು ಹೆಣ್ಣು ಬಂದು ಸ್ಟಾಕ್ ಮಾರ್ಕೆಟ್ ಕಲ್ತ್ರೆ 4-5 ಫ್ಯಾಮಿಲಿಗಳು ಒಳ್ಳೇದಾಗೋ ಚಾನ್ಸಸ್ ಇರೋದ್ರಿಂದ
ಅಂಡ್ ತಾಳ್ಮೆ ಜಾಸ್ತಿ ಇರುತ್ತೆ ಹೆಣ್ಮಕ್ಳಿಗೆ. ಆದಷ್ಟು ಬಂದು ಸ್ಟಾಕ್ ಮಾರ್ಕೆಟ್ನ ಕಲ್ಸೋದಕ್ಕೆ ನಾವು ರೆಡಿ ಇದ್ದೀವಿ. ಸೊ ಕಲಿಯೋದಕ್ಕೆ ನೀವು ರೆಡಿ ಇದ್ರೆ ಇಡೀ ಸಂಸ್ಥೆಯ ಒಂದು ವೇದಿಕೆನ ಸದುಪಯೋಗ ಪಡ್ಕೊಳ್ಳಿ. ಆದಷ್ಟು ನೀವು ಫ್ರೆಂಡ್ ಸರ್ಕಲಲ್ಲಿ ಎಲ್ಲೆಲ್ಲೋ ಏನೇನೋ ದುಡ್ಡನ್ನು ವೇಸ್ಟ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಸ್ಟಾಕ್ ಮಾರ್ಕೆಟ್ ಒಂದು ಒಳ್ಳೆ ವೇದಿಕೆ ಅಂತ ಒಂದು ಸ್ಪ್ರೆಡ್ ಮಾಡಿ ಅವ್ರಿಗೆ ಹೂಡಿಕೆ ಮಾಡೋದಕ್ಕೆ ಉಚಿತವಾಗಿ ಡಿಮ್ಯಾಟ್ ಅಕೌಂಟ್ ನಾವು ಮಾಡಿಸ್ಕೊಡ್ತೀವಿ. ಡಿಮ್ಯಾಟ್ ಅಕೌಂಟ್ ಮಾಡಿಸಿ ಅಟ್ಲೀಸ್ಟ್ ನಿಫ್ಟಿ ಬೀಸು, ಫಾರ್ಮಾ ಬೀಸು, ಗೋಲ್ಡ್ ಬೀಸು 20 ರೂಪಾಯಿ ಇದ್ರೆ ಒಂದು ನಿಫ್ಟಿ ಬೀಸ್ ತಗೋಬೋದು. ಅಟ್ಲೀಸ್ಟ್ ಅದನ್ನು ನಿಮ್ಮ ಸುತ್ತಮುತ್ತಲ ಜನತೆಗೆ ಸ್ಪ್ರೆಡ್ ಮಾಡಿ, ನಾಲೆಜ್ ಸ್ಪ್ರೆಡ್ ಮಾಡೋದಕ್ಕೆ TD ಸಂಸ್ಥೆ ಒಂದ್ರ ಕೈಯಲ್ಲಿ ಸಾಕಾಗಲ್ಲ. ಇಲ್ಲಿ ಬಂದಿರೋ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಒಂದು ಶಿಕ್ಷಕರಾಗಿ ನಿಮ್ಮ ಸುತ್ತಮುತ್ತಲ ಜನತೆಗೆ ಫಿನಾನ್ಷಿಯಲ್ ನಾಲೆಜ್ನ ಕೊಡಿ ಅಂತ ಹೇಳ್ತಾ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚ್ಗಳಿರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನ ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ವಿಲ್ ಸ್ಟಾರ್ಟ್ ಅರ್ನಿಂಗ್. TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಜನ ಸ್ಟಾಫ್ ಇದ್ದಾರೆ ನಿಮ್ಮನ್ನ ಟ್ರೈನ್ ಅಪ್ ಮಾಡೋದಕ್ಕೆ. ಇನ್ನೇಕೆ ತಡ? ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚ್ ಅಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.